ಸೈಕಾಲಜಿ ಪ್ರಕಾರ ಹುಡುಗರ 20 ಸತ್ಯಗಳು. ಹುಡುಗರು ಸುಂದರವಾಗಿ ಕಾಣುವ ಹುಡುಗಿಯರನ್ನು ನೋಡಿಕೊಳ್ಳುವುದಿಲ್ಲ. ಅವರು ಅಚ್ಚುಕಟ್ಟಾಗಿ ಮತ್ತು ಪ್ರಸ್ತುತಪಡಿಸುವ ಕೌಶಲ್ಯಗಳನ್ನು ಬಯಸುತ್ತಾರೆ. ಹುಡುಗರು ಹುಡುಗಿಯ ನಗುವಿನ ಮೇಲೆ ಹುಚ್ಚರಾಗುತ್ತಾರೆ. ಹುಡುಗಿಯರು ಅವರ ಹಳೆಯ ಹುಡುಗನ ಬಗ್ಗೆ ಹುಡುಗರ ಬಳಿ ಮಾತನಾಡಿದರೆ ಅದನ್ನು ಅವರು ದ್ವೇಷಿಸುತ್ತಾರೆ. ಹುಡುಗಿಯರು ನೋ ಎಂದು ಹೇಳಿದರೆ ಅದು ಹುಡುಗರಿಗೆ ಮತ್ತೆ ಬೆಳಗ್ಗೆ ಪ್ರಯತ್ನ ಮಾಡು ಎಂದು ಕೇಳಿಸುತ್ತದೆ. ಒಬ್ಬ ಹುಡುಗ ನಿಮ್ಮ ಬಳಿ ಒಂದು ಸಮಸ್ಯೆಯ ಬಗ್ಗೆ ಹೇಳಿಕೊಳ್ಳುವಾಗ ನಿಮ್ಮ ಗಮನ ಅವರ ಮೇಲೆ ಇಟ್ಟು ಅವರ ಮಾತುಗಳನ್ನು ಕೇಳಿದರೆ ಸಾಕು. ನೀವು ಅವರಿಗೆ ಸಲಹೆ ಕೊಡುವುದು ಅವಶ್ಯವಾಗಿಲ್ಲ. ಯಾವಾಗ ಒಬ್ಬ ಹುಡುಗ ತಾನು ಒಂದು ಹುಡುಗಿಯ ಬಗ್ಗೆ ಹುಚ್ಚನಾಗುತ್ತೇನೆ ಎಂದು ಹೇಳಿದರೆ ಅವನು ನಿಜವಾಗಿಯೂ ಆಗಿಬಿಡುತ್ತಾನೆ. ಹುಡುಗರು ತಮಗಿಂತ ಬಲಶಾಲಿಯಾಗಿರುವ ಹುಡುಗಿಯರನ್ನು ಇಷ್ಟಪಡುವುದಿಲ್ಲ. ಪುರುಷರು ಅಡಿಗೆ ಮಾಡುವ ಹುಡುಗಿಯರನ್ನು ಹೆಚ್ಚು ಇಷ್ಟಪಡುತ್ತಾರೆ. ಯಾವ ಹುಡುಗಿ ತನ್ನ ಹುಡುಗನ ತಾಯಿಯನ್ನು ಇಷ್ಟಪಡುತ್ತಾಳೋ ಅಂತಹ ಮಹಿಳೆಯರನ್ನು ಹೆಚ್ಚು ಪ್ರೀತಿಸುತ್ತಾರೆ ಹುಡುಗರು. ಒಬ್ಬ ಹುಡುಗ ನಿಮ್ಮನ್ನು ಹೋಗಲು ಬಿಟ್ಟರೆ ಅವನು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾನೆ. ಒಬ್ಬ ಹುಡುಗ ನಿಮ್ಮ ಮುಂದೆ ಹತ್ತಾಗ ಆ ವ್ಯಕ್ತಿ ನಿಜವಾಗಿಯೂ ನರಳುತ್ತಿದ್ದಾರಾ ಅಥವಾ ನೋವಿನಿಂದ ಬಳಲುತ್ತಿದ್ದಾರಾ ಎಂದು ನೀವು ಹೇಳಬಹುದು. ಹುಡುಗರು ಅತಿಯಾಗಿ ನಟಿಸುವ ಹುಡುಗಿಯರನ್ನು ಇಷ್ಟಪಡುವುದಿಲ್ಲ. ನಿಮ್ಮ ನಡುವೆ ನಿಜವಾದ ಪ್ರೀತಿಯ ಸಂಬಂಧವನ್ನು ನೀವು ಹೊಂದಿದ್ದರೆ ಹುಡುಗರು ಅವರಿಗಿಂತ ಹೆಚ್ಚಾಗಿ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ. ಹುಡುಗರು ಸಲಹೆ ಕೇಳುವುದು ಹುಡುಗನಿಂದ ಅಲ್ಲ, ಆದರೆ ಹುಡುಗಿಯಿಂದ ಆಗಿದೆ. ಹುಡುಗಿಯರ ಎತ್ತರ ಹುಡುಗರಿಗೆ ತೊಂದರೆ ಕೊಡುವುದಿಲ್ಲ, ಆದರೆ ಹುಡುಗಿಯರ ತೂಕ ತೊಂದರೆ ಮಾಡಬಹುದು. ಹುಡುಗನಿಗೆ ಬದಲಾಯಿಸಲು ಬಲವಾದ ಉತ್ಸಾಹವಿದೆ, ಆದರೆ ದುರ್ಬಲ ಇಚ್ಛಾಶಕ್ತಿ ಇದೆ. ಹುಡುಗರು ಅವರ ಗುಂಪಿನಲ್ಲಿ ಹುಲಿಯಂತೆ ಇದ್ದರೂ ಅವರ ಹುಡುಗಿಯರ ಮುಂದೆ ಬೆಕ್ಕಿನಂತೆ ಆಗಿಬಿಡುತ್ತಾರೆ. ಒಬ್ಬ ಹುಡುಗ ನಿಮ್ಮನ್ನು ತುಂಬಾ ಬಾರಿ ನೋಡುತ್ತಿದ್ದರೆ ಒಂದು ನಿಮ್ಮ ಬಗ್ಗೆ ಕಲ್ಪನೆ ಮಾಡಿಕೊಳ್ಳುತ್ತಿದ್ದಾನೆ, ಇಲ್ಲವಾದಲ್ಲಿ ನಿಮ್ಮನ್ನು ಟೀಕಿಸುತ್ತಿದ್ದಾನೆ. ಒಂದು ಹುಡುಗ ನಿಮ್ಮನ್ನು ಡೇಟ್ಗೆ ಕರೆದಾಗ ನೀವು ಮೊದಲು ಯಾಕೆ ಎಂದು ಕೇಳಬೇಕು. ಹುಡುಗನು ಕೆಲವು ಬಾರಿ ಪ್ರಾರ್ಥಿಸುವುದನ್ನು ನೀವು ನೋಡಿದರೆ ಅವನು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದಾನೆ ಎಂದು ನೀವು ನಿಜವಾಗಿಯೂ ಹೇಳಬಹುದು. ಮನುಷ್ಯ ತಾನು ಪ್ರೀತಿಸುವವರೊಂದಿಗೆ ಮಾತನಾಡುವಾಗ ತನ್ನ ಸ್ವರವನ್ನು ಕಡಿಮೆ ಮಾಡುತ್ತಾನೆ. ಹುಡುಗರು ನಿಜವಾಗಿಯೂ ಹುಡುಗಿಯರನ್ನು ಮೆಚ್ಚುತ್ತಾರೆ. ಅವರು ತುಂಬಾ ಸುಂದರವಾಗಿಲ್ಲದಿದ್ದರೂ ಕೂಡ. ಅಧ್ಯಯನಗಳು ಹೇಳುವಂತೆ ಸರಾಸರಿ ಕ್ರಶ್ ಕೇವಲ 4 ತಿಂಗಳ ಕಾಲ ಮಾತ್ರ. ಮುಂದುವರಿಯುತ್ತಿದ್ದರೆ ನೀವು ಪ್ರೀತಿಸುತ್ತಿದ್ದೀರಿ ಎಂದರ್ಥ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆಯೇ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಅವನ ಅಥವಾ ಅವಳ ಕಣ್ಣುಗಳನ್ನು ನೋಡಿ. ನಾವು ಪ್ರೀತಿಸುತ್ತಿರುವಾಗ ಶೀನ್ಯ 45% ರಷ್ಟು ವಿಸ್ತಾರವಾಗುತ್ತದೆ. ಅವನು ಅಥವಾ ಅವಳು ಏಕಾಂಗಿ ಅಥವಾ ಲಭ್ಯವಿರುವ ಸುಳಿವು ನೀಡುವುದು ಸಾಮಾನ್ಯವಾಗಿ ಈ ವ್ಯಕ್ತಿಯ ಆಸಕ್ತಿಯ ಬಲವಾದ ಸಂಕೇತವಾಗಿದೆ. ನೀವು ಯಾರನ್ನಾದರೂ ಮೋಹಿಸಿದರೆ ಆ ವ್ಯಕ್ತಿಯು ನಿಮ್ಮ ಮೇಲೆ 80% ರಷ್ಟು ಸೆಳೆತಕ್ಕೆ ಒಳಗಾಗಲು ಅವಕಾಶವಿದೆ. ಕೆಲವೊಮ್ಮೆ ನಿಮ್ಮೊಂದಿಗೆ ಮಾತನಾಡದ ಜನರು ನಿಜವಾಗಿಯೂ ನಿಮ್ಮನ್ನು ಬಯಸುತ್ತಾರೆ. ಒಬ್ಬ ವ್ಯಕ್ತಿಯು ಒಂದು ಕೋಣೆಯಲ್ಲಿ ತುಂಬಿದ ಜನರಿರುವಾಗ ಅವನು ಹೆಚ್ಚು ಆಕರ್ಷಿತನಾದ ವ್ಯಕ್ತಿಯ ಕಡೆಗೆ ತನ್ನ ಹೊಕ್ಕಳನ್ನು ತೋರಿಸುತ್ತಾನೆ. ಪುರುಷರು ತಮ್ಮನ್ನು ತಾವು ಉತ್ತಮರಾಗಿ ಕಾಣಿಸುವಂತೆ ಸುಳ್ಳು ಹೇಳುತ್ತಾರೆ, ಆದರೆ ಮಹಿಳೆಯರು ಸಾಮಾನ್ಯವಾಗಿ ಜನರ ಭಾವನೆಗಳು ನೋಯಿಸುವುದನ್ನು ತಪ್ಪಿಸಲು ಸುಳ್ಳು ಹೇಳುತ್ತಾರೆ. ಪುರುಷನು ನೀಲಿ ಬಣ್ಣವನ್ನು ಧರಿಸಿದರೆ ಮಹಿಳೆಯನ್ನು ಆಕರ್ಷಿಸಲು ಹೆಚ್ಚಿನ ಅವಕಾಶಗಳಿವೆ. ಯಾರಾದರೂ ನಿಮ್ಮನ್ನು ಇಷ್ಟಪಟ್ಟರೆ ಅವರು ನಿಮ್ಮ ಬಗ್ಗೆ ಕಲಿಯಲು ಒಲವು ತೋರುತ್ತಾರೆ ಮತ್ತು ಅವರು ಮಾಡದಿದ್ದರೆ ನಿಮ್ಮಿಂದ ದೂರ ಇರಲು ಬಯಸುತ್ತಾರೆ. ಯಾವ ಸಂಬಂಧಗಳು ತಮಗಿಷ್ಟ ಬಂದಂತೆ ಬೆಸೆಯುವುದಿಲ್ಲ, ಏಕೆಂದರೆ ನಿಮಗೆ ಯಾವಾಗ ಹೇಗೆ ಯಾರು ಭೇಟಿಯಾಗಬೇಕೆಂದು ಆ ಭಗವಂತ ಯೋಚಿಸಿರುತ್ತಾನೆ. ಮಾನ ಮತ್ತು ಸನ್ಮಾನದ ವಿಷಯದಲ್ಲಿ ಒಂಟಿಯಾಗಿರಬೇಕು ಎಂದರೆ ಇದ್ದು ಬಿಡಿ, ಆದರೆ ಯಾರ ಮುಂದೆಯೂ ನಿಮ್ಮನ್ನು ನೀವು ಒಡೆದು ಹೋಗಲು ಬಿಡಬೇಡಿ. ನಿಮಗೆ ನೀವು ಸನ್ಮಾನ ಕೊಟ್ಟರೆ ಮಾತ್ರ ಬೇರೆಯವರು ನಿಮಗೆ ಮಾನ ಕೊಡಲು ಸಾಧ್ಯ. ಯಾರು ನಿಜವಾದ ಪ್ರೀತಿಯಲ್ಲಿ ಬಿದ್ದಿರುತ್ತಾರೋ ಅವರು ಸಣ್ಣ ಪುಟ್ಟ ವಿಷಯಗಳಿಗೂ ಹೊಟ್ಟೆ ಕಿಚ್ಚು ಪಡುತ್ತಾರೆ ಎಂದು ಒಂದು ರಿಸರ್ಚ್ನ ಪ್ರಕಾರ ಸಾಬೀತಾಗಿದೆ. ವಿಶ್ವಾಸ ಮತ್ತು ನಿಮ್ಮನ್ನು ನೀವು ಸಮರ್ಪಿಸಲು ಇಬ್ಬರು ಆತ್ಮೀಯ ಗೆಳೆಯರು ಸಾಕು. ಹೆಚ್ಚು ಜನಗಳ ಗೆಳೆತನ ಇದ್ದರೆ ನಿಮಗೆ ಮಾನಸಿಕ ಖಿನ್ನತೆ ಆಗಬಹುದು ಮತ್ತು ಒತ್ತಡ ಹೆಚ್ಚಾಗಬಹುದು.
ಕೇವಲ ಜನರು ನಿಮ್ಮನ್ನು ದ್ವೇಷಿಸಲು ಕಾರಣವೆಂದರೆ ಅವರು ಏನಾಗಬೇಕು ಎಂದು ಬಯಸಿರುತ್ತಾರೋ ಅದರ ಪ್ರತಿಬಿಂಬ ನೀವಾಗಿರುತ್ತೀರಿ. ತುಂಬಾ ದುಃಖದಲ್ಲಿರುವಾಗ ಕಣ್ಣೀರನ್ನು ಹಿಡಿದಿಟ್ಟುಕೊಂಡು ಸಾಮಾನ್ಯ ರೂಪದಲ್ಲಿ ನೀವು ವರ್ತಿಸಿದರೆ ಅದು ನಿಮ್ಮ ಮೆದುಳು ಮತ್ತು ಹೃದಯದ ಮೇಲೆ ಒತ್ತಡವನ್ನು ಹಾಕುತ್ತದೆ. ಆದ್ದರಿಂದ ದುಃಖವಾದಾಗ ಅತ್ತು ಬಿಟ್ಟರೆ ಆರೋಗ್ಯವಾಗಿರುತ್ತೀರಿ. ಒಬ್ಬ ವ್ಯಕ್ತಿಯ ಜೊತೆ ನೀವು ಯಾವಾಗಲೂ ಮಾತನಾಡುತ್ತಿದ್ದರೆ ಅವರ ಪ್ರೀತಿಯಲ್ಲಿ ಬೀಳುವ ಸಂಭವ ಹೆಚ್ಚಿರುತ್ತದೆ. ಜವಾಬ್ದಾರಿಗಳು ಮನುಷ್ಯನನ್ನು ಸಮಯಕ್ಕಿಂತ ಮುಂಚೆ ಪ್ರಬುದ್ಧನನ್ನಾಗಿಸುತ್ತದೆ. ಸಮಯವನ್ನು ಎಲ್ಲ ತುಂಬಾ ಇಷ್ಟಪಡುತ್ತಾರೆ, ಆದರೆ ಸಮಯವನ್ನು ತುಂಬಾ ತಪ್ಪಾಗಿ ಉಪಯೋಗ ಮಾಡಿಕೊಳ್ಳುತ್ತಾರೆ. ತ್ಯಾಗವಿಲ್ಲದೆ ನಮಗೆ ಏನನ್ನು ಗಳಿಸಲು ಸಾಧ್ಯವಿಲ್ಲ. ಒಂದು ಶ್ವಾಸವನ್ನು ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಶ್ವಾಸ ಬಿಡಲೇಬೇಕು. ಶರತ್ಕಾಲದಲ್ಲಿ ಕೇವಲ ಮರದ ಎಲೆಗಳು ಉದುರಿ ಬೀಳುತ್ತವೆ, ಆದರೆ ಒಬ್ಬರ ಮನಸ್ಸಿನಿಂದ ಕೆಳಗೆ ಇಳಿಯಲು ಯಾವ ಕಾಲವೂ ಇರುವುದಿಲ್ಲ. ಒಂದೇ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಪ್ರೀತಿ ಮಾಡಿದಾಗ ಪ್ರೀತಿಯ ತೀವ್ರತೆಯಲ್ಲಿ ವ್ಯತ್ಯಾಸ ಇರುತ್ತದೆ. ಜೀವನದಲ್ಲಿ ಬಿರುಗಾಳಿ ಅವಶ್ಯಕವಾಗಿದೆ. ಇದರಿಂದ ಗೊತ್ತಾಗುತ್ತೆ ಯಾರು ಕೈ ಬಿಟ್ಟು ಹೋಗುತ್ತಾರೆ, ಯಾರು ಹಿಡಿದು ನಿಲ್ಲುತ್ತಾರೆ ಎಂದು. ಹೃದಯವನ್ನು ಹಂಚುವುದಕ್ಕಿಂತ ಒಂದು ಸಸಿಯನ್ನು ಹಂಚಿ, ಯಾಕೆಂದರೆ ಅವುಗಳು ಗಾಯ ಮಾಡುವುದಿಲ್ಲ, ನೆರಳನ್ನು ನೀಡುತ್ತವೆ. ಕಣ್ಣಲ್ಲಿ ಎಷ್ಟೇ ನಿದ್ದೆ ಇದ್ದರೂ ಮಲಗಬೇಡ. ಈ ಸಮಯದಲ್ಲಿ ಏನಾದರೂ ಸಾಧಿಸು. ಈ ಸಮಯವನ್ನು ಕಳೆದುಕೊಳ್ಳಬೇಡ. ಏನು ಪ್ರಾಪ್ತವಾಗಿದೆಯೋ ಅದೇ ಪರ್ಯಾಪ್ತವಾಗಿದೆ. ಈ ಎರಡು ಶಬ್ದದಲ್ಲಿ ಲೆಕ್ಕವಿಲ್ಲದಷ್ಟು ಸುಖವಿದೆ. ಸೈಕಾಲಜಿ ಪ್ರಕಾರ ನೀವು ಒಬ್ಬ ಒಳ್ಳೆಯ ವ್ಯಕ್ತಿ ಎಂದು ಹೇಳುವ 6 ಲಕ್ಷಣಗಳು. ನೀವು ಯಾವಾಗಲೂ ಒಬ್ಬರಿಲ್ಲದಿದ್ದರೆ ಮತ್ತೊಬ್ಬರಿಗೆ ಒಂದಲ್ಲ ಮತ್ತೊಂದು ರೀತಿಯಲ್ಲಿ ನೆರವಾಗುತ್ತೀರಿ. ನೀವು ತುಂಬಾ ದಯಾಳು ಹಾಗೂ ಎಲ್ಲರನ್ನು ಸುಮ್ಮನೆ ಬೇಗ ಜಡ್ಜ್ ಮಾಡುವುದಿಲ್ಲ. ನೀವು ತುಂಬಾ ಉದಾರ ಸ್ವಭಾವದವರು, ಯಾರಿಗೂ ಇಲ್ಲ ಎಂದು ಹೇಳುವುದಿಲ್ಲ. ನೀವು ನಿಮ್ಮ ಪ್ರೀತಿಯ ರಿಲೇಶನ್ಶಿಪ್ ಅಲ್ಲಿ ತುಂಬಾ ನಂಬಿಕಸ್ಥರು. ನೀವು ಯಾವಾಗಲೂ ನಿಷ್ಠಾವಂತರಾಗಿರುತ್ತೀರಿ ಹಾಗೂ ಒಳ್ಳೆಯ ಗುಡ್ ಮ್ಯಾನರ್ಸ್ ಅನ್ನು ಪಾಲಿಸುತ್ತೀರಿ. ನಿಮಗೆ ಯಾರ ಒಟ್ಟಿಗೆ ಯಾವ ರೀತಿ ಮಾತಾಡಬೇಕೆಂದು ಸರಿಯಾಗಿ ತಿಳಿದಿರುತ್ತದೆ.